ಇವತ್ತು ನಾವು ಹೋಗ್ತಾ ಇರೋದು ಗಡುನಹಳ್ಳಿಯಲ್ಲಿರುವಂಥ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ. ಈ ದೇವಾಲಯಕ್ಕೆ ಸಾವಿರಾರು ವರ್ಷ ಹಿಂದಿನ ಇತಿಹಾಸವೇ ಇದೆ. ಅಬ್ಬಯ್ಯ ಅನ್ನುವಂಥ ಒಬ್ಬ ರೈತನಿಗೆ ಈ ವಿಗ್ರಹ ಸಿಗುತ್ತೆ. ಅವರು ಈ ವಿಗ್ರಹನ ಅವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಒಂದಿನ ದೇವಿ ಅಬ್ಬಯ್ಯನ ಕನಸಲ್ಲಿ ಬಂದು ನನಗೆ ದೇವಾಲಯ ಬೇಕು ಅಂತ ಕೇಳಿದಾಗ ಅಬ್ಬಯ್ಯ 1900 ದಶಕದಲ್ಲಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಇವತ್ತು ಶುಕ್ರವಾರ ಆದ್ದರಿಂದ ಬಹಳ ಜನ ಇದ್ರು. ಜನಸಾಗರ ನೋಡಿ ಭಯಭೀತರಾದ್ವಿ. ಆದರೂ ಕೈಯಲ್ಲಿ ಕಾಸಿದ್ರೆ ಲಕ್ಷ್ಮೀ ದೇವಿನೂ ಕೂಡ ನಮಗೆ ಸ್ಪೆಷಲ್ ದರ್ಶನ ಕೊಡ್ತಾಳೆ. ಸೊ ನಾವು 500 ರೂಪಾಯಿ ಕೊಟ್ಟು 5 ನಿಮಿಷದಲ್ಲಿ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ದೇವಸ್ಥಾನದಲ್ಲೂ ಒಂದು ಸ್ಕ್ಯಾಮ್ ಆಯಿತು. ಏನಾಯ್ತು ಅಂತ ನಮ್ಮಮ್ಮ ಹೇಳ್ತಾರೆ. ಏನಾಯ್ತಮ್ಮ? ಏನಿಲ್ಲ ಕಡೆ, ಸರಿಯಾದ ಊಟಕ್ಕೆ ಬರ್ತಿದ್ಯಾ, ಬನ್ನಿ ಬನ್ನಿ ಅಂದರು. ನಾನು ಹೋದೆ. ಈ ತಟ್ಟ ಕೈ ಕೊಟ್ಟರು, ಕೊಟ್ಬಿಟ್ಟು 200 ರೂಪಾಯಿ ಕೊಡಿ ಅಂದರು. ಈಗ ನಮ್ಮಂಥವ್ರಾದ್ರೆ ಬಿಡಿ ಕೊಟ್ಬಿಡ್ತೀವಿ. ಹಳ್ಳಿಯಿಂದ ಬಂದಿರೋರು ದುಡ್ಡಿರುತ್ತೋ ಇರೋರು ಈಗ ವಾಪಸ್ ಕೊಟ್ಟರೆ ಎದುರ್ಕೊಂತಾರೆ, ಅಯ್ಯೋ ಏನಾಗುತ್ತೋ ಏನೋ ಅಂತ. ಇವಾಗೆಲ್ಲ ಫೋನ್ ಪೇ, ಕೈಯಲ್ಲಿ ದುಡ್ಡಿರಲ್ಲ ಅಲ್ಲ 200 ರೂಪಾಯಿ. ಮತ್ತು ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಫೋನ್ ಪೇ ಇಲ್ದಿರೋರು ಏನೋ ಬಡವ್ರು ಬಂದಿರ್ತಾರೆ, ಕೊಡಿ 200 ರೂಪಾಯಿ ಕೊಡಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಅನ್ನಿಸ್ತು ನನಗೆ. ಅವ್ರಿಗೆ ಇಷ್ಟ ಇದ್ರೆ ಮಾಡಿಸ್ತಾರೆ ಪೂಜೆ ಅಲ್ವಾ. ಅದು ಆತ್ಮದಿಂದ ಬರಬೇಕೆ ಹೊರತು ತೋರ್ಪಡಿಕೆ ಆಗಿರ್ಬಾರ್ದು. ನನಗೆ ಇದೊಂದು ಆಯಿತು. ಇದು ಯಂತ್ರ ಕೊಟ್ಟಿದ್ದಾರೆ. ಈ ಯಂತ್ರವು ಮನೆಯಲ್ಲಿ ಶಾಂತಿ, ನೆಮ್ಮದಿ, ವಿದ್ಯಾಭ್ಯಾಸ, ವ್ಯಾಪಾರ ಅಭಿವೃದ್ಧಿಗೋಸ್ಕರ ಅಂತೆ. ಸ್ವಾಮೀಜಿ ಬನ್ನಿ ಬನ್ನಿ ಜನರೇ ಅಂದಿದ್ದಕ್ಕೆ ಹೋಗ್ಬಿಟ್ಟು ಇಸ್ಕೊಂಡು 200 ರೂಪಾಯಿ ಹಾಕೊಂಬಂದವ್ರೆ. ಇವಾಗ ನಾನು ಹೇಳೋದು, ದೇವ್ರ ಉಂಡಿಗೆ ಅದು ಯಾರಿಗೋ ಹೋಗುತ್ತೆ. ಅದ್ರ ಬಂದು ಹೊರಗಡೆ ಭಿಕ್ಷೆ ಬಿಡೋರು ಇರ್ತಾರೆ, ಕೈಲಾಗಿದ್ರು ಅಜ್ಜಿ ಅಂದಿರು ಕೂತಿರ್ತಾರೆ. ಅವ್ರಿಗೆ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಅವ್ರಿಗೆ ಮಾಡಿ ದೇವ್ರು ನೋಡ್ತಾನೆ ಒಳ್ಳೇದು. ಹಸ್ವಾಗಿತ್ತು, ಹಾಗೆ ಪ್ರಸಾದ ಎಲ್ಕೊಡ್ತಾರೆ ಅಂತ ಕೇಳಿಕೊಂಡು ಕುಡ್ಕೊಂಡು ಕೊನೆಗೂ ಹೋದ್ವಿ. ಅನ್ನ ಸರ್ ಎಷ್ಟು ಆಗೈತೆ, ನೀನು ಮಾಡ್ತೀಯ? 10 ರೂಪಾಯಿ ಕೊಡ್ರಿ. ಸ್ಕೂಲಿಗೆ ಹೋಗ್ತೇಕಂದ ಸೆಕೆಂಡ್ ಮಾಡು. ನಿಮ್ಮಮ್ಮ ಬೈಯಲ್ವ ಸೆಕೆಂಡ್ ಮಾಡಿದ್ರೆ? ಎಲ್ಲಿರೋದು ನೀವು? ಹೌದಾ, ಗಣಪತಿ ದೇವಸ್ಥಾನ ಪಕ್ಕ. ಬಾಯ್ ಬಾಯ್. ಕುತ್ಕೊಳ್ಳೋಣ ಅಂದ್ರೆ ಇಲ್ಲೂ ಬಿಡಲ್ಲಪ್ಪ. ಯಾನ್ ಹೆಸರು ಬರ್ದವ್ರಮ್ಮ? ಐಶು ವೆಡ್ಸ್ ರವಿ. ವೆಡ್ಸು ಅಲ್ಲ, ಲವ್ ಐಶು. ಇವಾಗ ಐಶು, ಆಮೇಲೆ ಐಸೆ. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನಾಮಚಿಲ್ಮೆ ಕಡೆ ಹೊರಟ್ವಿ. ನಾಮಚಿಲ್ಮೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ರಾಮ, ಸೀತೆ, ಲಕ್ಷ್ಮಣ ವನವಾಸದಲ್ಲಿರುವಾಗ ರಾಮಂಗೆ ನಾಮ ಹಚ್ಕೊಳ್ಳೋಕ್ಕೆ ನೀರು ಸಿಗೋದಿಲ್ಲ. ಆಗ ನೀರಿಗೋಸ್ಕರ ರಾಮ ಬಾಣವನ್ನು ಬಿಟ್ಟಾಗ ಅಲ್ಲಿಂದ ನೀರು ಹರಿಯುತ್ತೆ. ಈಗಲೂ ಕೂಡ ಆ ನೀರು ಹರಿತಾ ಇದೆ. ಎಲ್ಲಿಂದ ನೀರು ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಆವಾಗಿಂದ ಇದು ನಾಮದ ಚಿಲುಮೆ ಅಂತ ಹೆಸರಾಗತ್ತೆ. ಇವತ್ತಿನ ದಿನನ ಈ ರೀತಿ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.